ಬಗ್ಗೆ ವಿಡಿಯೋನೇ ಮಾಡಿರಲಿಲ್ಲ. ತರ ನಂದು ಸೆಲೆಕ್ಟ್ ಆಗಿದೆ ಅಂತ ಕಟ್ ಆಫ್ ಮಾರ್ಕ್ಸ್ ಎಷ್ಟು ಅಂತ ನೆಗೆಟಿವ್ ಮಾರ್ಕ್ಸಿಂಗ್ ಇದೆಯಾ ಅಂತ ಫೈನಲ್ ಎಕ್ಸಾಮ್ ಯಾವಾಗಿರುತ್ತೆ ಅಲ್ಲ ಏನಪ್ಪ ಈ ಎಲಿಜಿಬಿಲಿಟಿ ಕ್ರೈಟೀರಿಯಾ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಅಶ್ವಿತಾ ಮಂಜೇಶ್. ಲಾಸ್ಟ್ ವಿಡಿಯೋಲಿ ನಾನು CFTRI ಎಕ್ಸಾಮ್ ಹೇಗಿರುತ್ತೆ ಅಂಡ್ ಸಿಲೆಬಸ್ ಏನು ಅಂಡ್ ಕಾಂಪಿಟೇಷನ್ ಲೆವೆಲ್ ಹೇಗೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ. ಇಫ್ ಇನ್ ಕೇಸ್ ನೀವು ನೋಡಿಲ್ಲ ಅಂತ ಅಂದ್ರೆ ಹೋಗಿ ನೋಡ್ಕೊಂಡು ಬನ್ನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ಈ ವಿಡಿಯೋಲಿ ಯಾವ ಡಿಗ್ರಿ ಕಂಪ್ಲೀಟ್ ಮಾಡಿರೋರು ಈ ಎಕ್ಸಾಮ್ ನ ಬರೀಬಹುದು ಅಂಡ್ ಎಷ್ಟು ಮಾರ್ಕ್ಸ್ ಇರುತ್ತೆ, ನೆಗೆಟಿವ್ ಮಾರ್ಕ್ಸಿಂಗ್ ಇರುತ್ತೋ ಇರಲ್ವೋ ಅಂಡ್ ಎಷ್ಟು ಫೀಸ್ ಇರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಅದ್ರ ಜೊತೆಗೆ ಮಾರ್ಕ್ಸ್ ಅಲಾಟ್ಮೆಂಟ್ ಹೇಗಿರುತ್ತೆ ಅಂಡ್ ಅಪ್ಲಿಕೇಶನ್ ಫೀಸ್ ಏನಿರುತ್ತೆ ಅನ್ನೋದನ್ನ ಹೇಳ್ತೀನಿ. ಸೊ ಫುಲ್ ವಿಡಿಯೋ ಸ್ಕಿಪ್ ಮಾಡ್ದಲ್ಲಿ ನೋಡಿ. ಬ್ಯಾಕ್ ಗ್ರೌಂಡ್ ಇನ್ಫಾರ್ಮೇಶನ್ ಕೊಡೋದಾದ್ರೆ CFTRI ಅಂದ್ರೆ ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ. ಇದು ಒನ್ ಆಫ್ ದ ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಟ್ ಅಂತಾನೆ ಹೇಳ್ಬೋದು ಅಂಡ್ ಇದಿರೋದು ಮೈಸೂರಲ್ಲಿ. ಇಲ್ಲಿ MSc ಇನ್ ಫುಡ್ ಟೆಕ್ನಾಲಜಿ ಮಾಡೋ ಆಪ್ಷನ್ ಇರುತ್ತೆ, ಅದಕ್ಕೆ MSc ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ಈ ಎಕ್ಸಾಮ್ ಬರೆಯಕ್ಕೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಪ್ಪಾ ಈ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಅಂದ್ರೆ ಫಸ್ಟ್ ಕ್ರೈಟೀರಿಯಾ ಬಂದು ಅವರು ಬ್ಯಾಚುಲರ್ ಡಿಗ್ರಿನ ಪಾಸ್ ಮಾಡಿರ್ಬೇಕು. ಯಾವ್ಯಾವ ಫೀಲ್ಡ್ ಅಲ್ಲಪ್ಪ ಅಂತ ಅಂದ್ರೆ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇರೋದು ಲೈಕ್ ಬಯೋಕೆಮಿಸ್ಟ್ರಿ, ಕೆಮಿಸ್ಟ್ರಿ, ಫುಡ್ ಸೈನ್ಸ್ ಇಲ್ಲ ಅದು ರಿಲೇಟೆಡ್ ಫೀಲ್ಡ್ಸ್, ಆರ್ ಎಸ್ ಇಂಜಿನಿಯರಿಂಗ್ ಇಲ್ಲ ಟೆಕ್ನಾಲಜಿ ಫೀಲ್ಡ್ ಅಲ್ಲಿ ಲೈಕ್ BTech ಆ ತರ ರಿಲೆವೆಂಟ್ ಕೋರ್ಸಸ್ ಏನಾದ್ರು ನೀವು ಬ್ಯಾಚುಲರ್ ಡಿಗ್ರಿ ತಗೊಂಡಿದ್ರೆ ನೀವು ಎಲಿಜಿಬಲ್ ಆಗ್ತೀರಾ. ಸೆಕೆಂಡ್ ಕ್ರೈಟೀರಿಯಾ ಬಂದು ಮಿನಿಮಮ್ ಮಾರ್ಕ್ಸ್. OBC ಜನರಲ್ ಡಿಫೆನ್ಸ್ ಪರ್ಸನಲ್ಸ್ ಟೋಟಲ್ ಆಗಿ 55 ಮಾರ್ಕ್ಸ್ ತಗೊಂಡಿರ್ಬೇಕು ಅವ್ರದ್ದು ಪೂರಾ ಡಿಗ್ರಿಯಲ್ಲಿ ಅಂಡ್ SC ST PWD ಅವರು 50% ತಗೊಂಡಿರ್ಬೇಕು. ಏಜ್ ಲಿಮಿಟ್ಸ್ ಅಂತ ಬಂದ್ರೆ ಏನು ಏಜ್ ಲಿಮಿಟ್ಸ್ ಇರಲ್ಲ, ಯಾಕಂದ್ರೆ ಜನರಲ್ ಆಗಿ ಎಲ್ಲರೂ ಡಿಗ್ರಿ ಕಂಪ್ಲೀಟ್ ಆದ್ಮೇಲೆ ಮಾಸ್ಟರ್ಸ್ ನ ಪರ್ಸ್ಯೂ ಮಾಡ್ತಾರೆ. ಇಫ್ ಇನ್ ಕೇಸ್ ನೀವೇನಾದ್ರೂ ಇಂಡಸ್ಟ್ರಿ ಸ್ಪಾನ್ಸರ್ಡ್ ಪರ್ಸನ್ ಆಗಿದ್ರೆ ನೀವು ಕೂಡ 55% ಏನು ಟೋಟಲ್ ಮಾರ್ಕ್ಸ್ ಇರಬೇಕು ಅಂಡ್ ಅಲಾಂಗ್ ವಿತ್ ಇಟ್ ನಿಮ್ಗೆ ಸ್ಪಾನ್ಸರ್ಡ್ ಸರ್ಟಿಫಿಕೇಶನ್ ಇರಬೇಕು ಮತ್ತೆ 2 years ಇಂಡಸ್ಟ್ರಿಯಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕು. ಥರ್ಡ್ ಕ್ರೈಟೀರಿಯಾ ಬಂದು ಇಫ್ ಇನ್ ಕೇಸ್ ನೀವೇನಾದ್ರೂ ಡಿಫೆನ್ಸ್ ಪರ್ಸನಲ್ ಆಗಿದ್ರೆ ನೀವು ಪ್ರೆಸೆಂಟ್ಲಿ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಲ್ಲಿ ಸರ್ವ್ ಮಾಡ್ತಿರ್ಬೇಕು, ಅವಾಗ್ಲೂ ಮಾತ್ರ ನಿಮ್ಮನ್ನ ಕ್ಯಾಂಡಿಡೇಟ್ಸ್ ಆಗಿ ಕನ್ಸಿಡರ್ ಮಾಡ್ತಾರೆ. ಅಪ್ಲಿಕೇಶನ್ ಪ್ರೊಸೆಸ್ ಏನಪ್ಪಾ ಅಂತ ಅಂದ್ರೆ ನಿಮಗೆ ಅಪ್ಲಿಕೇಶನ್ ಡೀಟೇಲ್ಸ್ ಏನೇನಿರುತ್ತೆ ಎಲ್ಲ ಅಫಿಷಿಯಲ್ ವೆಬ್ಸೈಟ್ ಅಂದ್ರೆ CFTRI ವೆಬ್ಸೈಟ್ ಅಲ್ಲೇ ಇರುತ್ತೆ, ನೀವು ಅಲ್ಲೇ ರಿಜಿಸ್ಟರ್ ಮಾಡ್ಕೊಬೇಕು. ಒನ್ಸ್ ಅವ್ರ ಅಪ್ಲಿಕೇಶನ್ ನೋಟಿಫಿಕೇಶನ್ ನ ರಿಲೀಸ್ ಮಾಡ್ತಾರೆ, ಅದು ಟೈಮ್ ಲೈನ್ಸ್ ನೆಲ್ಲ ರಿಲೀಸ್ ಮಾಡಿದ್ಮೇಲೆ ಅಪ್ಲಿಕೇಶನ್ಗೆ ನಿಮಗೆ ರಿಲೀಸ್ ಮಾಡೋದು. ಆಮೇಲೆ ನೀವು ರಿಜಿಸ್ಟರ್ ಆಗಿ ನಿಮ್ದು ಅಕಾಡೆಮಿಕ್ ಡೀಟೇಲ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ಮೇಲೆ, ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ಮೇಲೆ, ಆಮೇಲೆ ಪೇ ಮಾಡಿದ್ಮೇಲೆ ನಿಮಗೆ ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗುತ್ತೆ. ಅಪ್ಲಿಕೇಶನ್ ಫೀಸ್ ಎಷ್ಟು ಅಂತ ಅಂದ್ರೆ ಜನರಲ್ಸ್, OBC, EWS, ಇಂಡಸ್ಟ್ರಿ ಸ್ಪಾನ್ಸರ್ಡ್ ಪರ್ಸನ್ ಆದ್ರೆ 2000 ಇರುತ್ತೆ, ಇಲ್ಲ SC ST PWD ಇದ್ರೆ ನಿಮಗೆ 1000 rupees ಆಗಿರುತ್ತೆ. ಟೈಮ್ ಲೈನ್ಸ್ ಹೇಗಿರುತ್ತೆ ಅಂತ ಅಂದ್ರೆ ಫಸ್ಟ್ CFTRI ವೆಬ್ಸೈಟ್ ಅಲ್ಲಿ ಆನ್ಲೈನ್ ಅಪ್ಲಿಕೇಶನ್ ನ ಬಿಡ್ತಾರೆ, ನೆಕ್ಸ್ಟ್ ವಿತಿನ್ 1 month ಗ್ಯಾಪ್ ಕೊಟ್ಟಿರ್ತಾರೆ, ದೆನ್ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ. ಅದಾಗಿ 15 days ಆದ್ಮೇಲೆ ನಿಮಗೆ ಎಕ್ಸಾಮ್ ಅಡ್ಮಿಟ್ ಕಾರ್ಡ್ ರಿಲೀಸ್ ಮಾಡೋದು. ಆ ಟೈಮಲ್ಲಿ ನೀವು ಸ್ವಲ್ಪ ಏನಾದ್ರು ಎಡಿಟ್ಸ್ ಇದ್ರೆ ನೋಡ್ಕೊಂಡು ಮತ್ತೆ ಅವರಿಗೆ ಇಮೇಲ್ ಮಾಡ್ಬೇಕಾಗುತ್ತೆ. ಇಫ್ ಏನು ಎಡಿಟ್ಸ್ ಇಲ್ಲ ಅಂದ್ರೆ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆದ್ಮೇಲೆ 15 days ಆದ್ಮೇಲೆ ಎಕ್ಸಾಮ್ಸ್ ಇರುತ್ತೆ. ಒನ್ಸ್ ಎಂಟ್ರೆನ್ಸ್ ಎಕ್ಸಾಮ್ ಮುಗಿದ್ಮೇಲೆ ವಿತಿನ್ 15 days ಒಳಗೆ ಅವರು ನಿಮ್ದು ರಿಸಲ್ಟ್ ನ ಅನೌನ್ಸ್ ಮಾಡ್ತಾರೆ. ಅದಾಗಿದ್ಮೇಲೆ ಯಾರು ಸೆಲೆಕ್ಟ್ ಆಗಿರ್ತಾರೆ ಅವ್ರದ್ದು ಅಡ್ಮಿಷನ್ ಪ್ರೊಸೆಸ್ ಇರುತ್ತೆ, ಆಮೇಲೆ ಕಮೆನ್ಸ್ಮೆಂಟ್ ಆಫ್ ಕ್ಲಾಸ್ ಇರುತ್ತೆ. ಅಪ್ಲಿಕೇಶನ್ ಯಾವಾಗ ಕಾಲ್ಫರ್ಮ್ ಆಗುತ್ತೆ ಅಂತ ಕೇಳಿದ್ರೆ ಮೇ ಮಂತ್ ಅಲ್ಲಿ ಆನ್ಲೈನ್ ಅಪ್ಲಿಕೇಶನ್ ನ ಬಿಡ್ತಾರೆ, ಜೂನ್ ಮಂತ್ ಅಲ್ಲಿ ಎಕ್ಸಾಮ್ಸ್ ಇರುತ್ತೆ ಅಂಡ್ ಮೋಸ್ಟ್ ಆಫ್ ದ ಟೈಮ್ ನಿಮ್ದು ಫೈನಲ್ ಎಕ್ಸಾಮ್ ಯಾವಾಗ ಇರುತ್ತೆ ಅಲ್ಲ ಅವಾಗ್ಲೇನೆ ಮೆಜಾರಿಟಿ CFTRI ಎಕ್ಸಾಮ್ ಕೂಡ ಬೀಳುತ್ತೆ, ಇಲ್ಲಾಂದ್ರೆ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ ಹೊರತು ಅದೇ ಟೈಮಿಗೆ ಆಲ್ಮೋಸ್ಟ್ ಬೀಳೋದು. ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ ಅಂದ್ರೆ MCQ ಬೇಸ್ ಕ್ವಶನ್ ಆಗಿರುತ್ತೆ, 100 ಕ್ವಶನ್ಸ್ ಇರುತ್ತೆ, 1 ಕ್ವಶನ್ಗೆ 1 ಮಾರ್ಕ್ಸ್ ಅಂತ ಅಂದ್ರೆ 100 ಮಾರ್ಕ್ಸಿಗೆ ಇರುತ್ತೆ. ನೆಗೆಟಿವ್ ಮಾರ್ಕ್ಸಿಂಗ್ ಇದೆಯಾ ಅಂತ ಕೇಳಿದ್ರೆ ಎಸ್ ಇದೆ. 1 ಕ್ವಶನ್ ಏನಾದ್ರು ನೀವು ತಪ್ಪು ಮಾಡಿದ್ರೆ 1/4 ಅಂದ್ರೆ 0.25 ಮಾರ್ಕ್ಸ್ ನ ಡಿಡಕ್ಟ್ ಮಾಡ್ತಾರೆ. ಇನ್ ಕೇಸ್ ಏನಾದ್ರು ನಿಮ್ದು ಟೈ ಆಯ್ತು ಅಂತ ಅನ್ಕೊಳ್ಳಿ ರಿಸಲ್ಟ್ ಟೈಮ್ ಅಲ್ಲಿ, ಸೊ ಅವಾಗ ಯಾರು ಜಾಸ್ತಿ ಕ್ವಶನ್ಸ್ ನ ಅಟೆಂಡ್ ಮಾಡಿದ್ದಾರೆ ಅದ್ರ ಮೇಲೆ ಡಿಸೈಡ್ ಮಾಡ್ತಾರೆ. ಅಲ್ಲೂ ಟೈ ಆಯ್ತು ಅಂತ ಅನ್ಕೊಳ್ಳಿ, ನೆಕ್ಸ್ಟ್ ಯಾರು ಜಾಸ್ತಿ ಮೆಂಟಲ್ ಆಪ್ಟಿಟ್ಯೂಡ್ ಜನರಲ್ ಅವೇರ್ನೆಸ್ ಕ್ವಶನ್ ನ ಅಟೆಂಡ್ ಮಾಡಿದ್ದಾರೆ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಸೊ ಜನರಲ್ ಅವೇರ್ನೆಸ್, ಮೆಂಟಲ್ ಆಪ್ಟಿಟ್ಯೂಡ್ ನ ಮಿಸ್ ಮಾಡ್ಬೇಡಿ. ಟೋಟಲ್ ಆಗಿ 36 ಸ್ಟೂಡೆಂಟ್ಸ್ ಇರ್ತಾರೆ. 30 ಸ್ಟೂಡೆಂಟ್ಸ್ ಬಂದು ನಾರ್ಮಲ್ ಸ್ಟೂಡೆಂಟ್ಸ್ ಆಗಿರ್ತಾರೆ, ಲೈಕ್ ಡಿಗ್ರಿನ ಪಾಸ್ ಮಾಡಿ MSc ಬರ್ತಿರೋರು. ಇನ್ನ 2 ಸ್ಟೂಡೆಂಟ್ಸ್ ಬಂದು ಇಂಡಸ್ಟ್ರಿ ಸ್ಪಾನ್ಸರ್ಡ್ ಪರ್ಸನ್ ಆಗಿರ್ತಾರೆ, ಇನ್ನ 2 ಡಿಫೆನ್ಸ್ ಪರ್ಸನಲ್ಸ್ ಆಗಿರ್ತಾರೆ, ಇನ್ನ 2 ಫಾರಿನ್ ಕ್ಯಾಂಡಿಡೇಟ್ಸ್ ಆಗಿರ್ತಾರೆ. ಎಕ್ಸಾಮಿನೇಷನ್ ಸೆಂಟರ್ಸ್ ಅಂತ ಅಂದ್ಬಿಟ್ಟು CFTRI ಲ್ಯಾಬೊರೇಟರೀಸ್ ಇಲ್ಲ ಸೆಂಟರ್ಸ್ ನ ಮಾತ್ರ ಸೆಲೆಕ್ಟ್ ಮಾಡ್ಕೋತಾರೆ. ಕರ್ನಾಟಕದಲ್ಲಿ 2 ಸೆಂಟರ್ಸ್ ಇರೋದು, ಬ್ಯಾಂಗ್ಳೂರಲ್ಲಿ ಒಂದು, ಮೈಸೂರಲ್ಲಿ ಒಂದು. ಯಾವಾಗ ಅಪ್ಲಿಕೇಶನ್ ಆಗ್ತಿರ್ತಾರ ಅವಾಗ ನಿಮಗೆ 3 ಆಪ್ಷನ್ಸ್ ಇರುತ್ತೆ, ಯಾವ್ದಾದ್ರು 3 ಸೆಂಟರ್ಸ್ ನ ಚೂಸ್ ಮಾಡ್ಬೋದು. ಮೆಜಾರಿಟಿ ಆಫ್ ದ ಟೈಮ್ ನೀವು ಫಸ್ಟ್ ಒನ್ ಯಾವ್ದು ಚೂಸ್ ಮಾಡಿರ್ತೀರೋ ಅಲ್ಲೇ ಅಲಾಟ್ ಆಗುತ್ತೆ.
ಸೆಲೆಕ್ಟ್ ಆಗಿರೋ ಸ್ಟೂಡೆಂಟ್ಸ್‌ಗೆ ಅಕಾಡೆಮಿಕ್ ಫೀಸ್ ಹೇಗಿರುತ್ತೆ ಅಂತ ಅಂದ್ರೆ, ಜನರಲ್ ಕ್ಯಾಂಡಿಡೇಟ್ಸ್‌ಗೆ 31,000 ಇರುತ್ತೆ ಪರ್ ಸೆಮಿಸ್ಟರ್. ಇಫ್ ನಿಮ್ಗೇನಾದ್ರು ಪರ್ ಇಯರ್ ಬೇಕು ಅಂದ್ರೆ ಡಬಲ್ ಮಾಡ್ಕೊಳ್ಳಿ 62,000. ಇಂಡಸ್ಟ್ರಿ ಸ್ಪಾನ್ಸರ್ಡ್ ಕ್ಯಾಂಡಿಡೇಟ್ಸ್‌ಗೆ 62,000 ಪರ್ ಸೆಮಿಸ್ಟರ್ ಆಗಿರುತ್ತೆ. ಅಂಡ್ ಡಿಫೆನ್ಸ್ ಪರ್ಸನಲ್ಸ್‌ಗೂ ಸೇಮ್ 62,000. ಅಂಡ್ ಫಾರಿನ್ ಕ್ಯಾಂಡಿಡೇಟ್ಸ್‌ಗೆ $1,500 ಇರುತ್ತೆ. ಕಟ್ ಆಫ್ ಮಾರ್ಕ್ಸ್ ಎಷ್ಟು ಅಂತ ಕೇಳಿದ್ರೆ ಕಟ್ ಆಫ್ ಮಾರ್ಕ್ಸ್ ಇರಲ್ಲ. ಯಾಕೆ ಅಂತ ಅಂದ್ರೆ ನಾವು ಲಾಸ್ಟ್ ಟೈಮ್ ಹೇಳ್ದಾಗ್ಲೇ 30 ಸ್ಟೂಡೆಂಟ್ಸ್ ಅಂತ ಅಂದ್ರೆ ಟಾಪ್ ಅಲ್ಲಿ ಯಾರು 30 ಸ್ಟೂಡೆಂಟ್ಸ್ ಇರ್ತಾರೋ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡ್ ಬಿಡ್ತಾರೆ. ಅದ್ರ ಜೊತೆಗೆ ಆ ಕ್ಯಾಟಗರಿಲಿ ಟಾಪ್ ಅಲ್ಲಿ ಯಾರು ಇರ್ತಾರೋ ಅವ್ರನ್ನ ಸೆಲೆಕ್ಟ್ ಮಾಡ್ಕೋತಾರೆ. ನಂದು ಸೆಲೆಕ್ಟ್ ಆಗಿದ್ಯಾ ಅಂತ ಕೇಳಿದ್ರೆ ಇಲ್ಲ. ಅದಕ್ಕೇನೆ ಈ ಇನ್ಫಾರ್ಮೇಷನ್ ಕೊಡ್ತಿರೋದು. ಜಲ್ದಿ ನಿಮ್ಗೆ ಇನ್ಫಾರ್ಮೇಷನ್ ಗೊತ್ತಾಗ್ಲಿ, ಜಲ್ದಿ ಸ್ಟಡಿ ಮಾಡ್ಲಿ ಅಂಡ್ ಎಲ್ಲ ಇನ್ಫಾರ್ಮೇಷನ್ ಒಂದೇ ಕಡೆ ಇದ್ರೆ ನಿಮ್ಗೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು. ಯಾಕಂತ ಅಂದ್ರೆ ನಾನು ಓದುವಾಗ ಕನ್ನಡದಲ್ಲಿ ಯಾರು ಇದ್ರ ಬಗ್ಗೆ ವಿಡಿಯೋನೇ ಮಾಡಿರಲಿಲ್ಲ. CFTRI ಎಕ್ಸಾಮ್ ಹೇಗಿರುತ್ತೆ, ನಾವು ಟ್ರೈ ಮಾಡ್ಬೋದಾ, ಹೇಗೆ ಟ್ರೈ ಮಾಡ್ಬೋದು ಅನ್ನೋದ್ರ ಬಗ್ಗೆ. ಸೊ ಅವಾಗ ತುಂಬಾ ಹಿಂದಿ ವಿಡಿಯೋಸ್ ನೋಡಿ ನೋಡಿ ಅರ್ಥ ಮಾಡ್ಕೋಬೇಕಿತ್ತು. ಅಂಡ್ ನೀವು CFTRI ವಿಡಿಯೋಸ್ಗಳನ್ನ ನೋಡ್ಬೇಕು ಅಂತಂದ್ರೆ ಯಾವ್ದು ರೀಸೆಂಟ್ ಆಗೋರಲ್ಲ, 10 ಇಯರ್ಸ್ 4 ಇಯರ್ಸ್ 5 ಇಯರ್ಸ್ ಇರುತ್ತೆ. ಸೊ ನೀವು ಅದ್ರ ಮೇಲೆ ಇಟ್ಕೊಂಡು ಓದಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದಿಷ್ಟು CFTRI ಅಪ್ಲಿಕೇಶನ್ ಪ್ರೊಸೆಸ್ ಹೇಗಿರುತ್ತೆ, ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅಂಡ್ ಎಷ್ಟೆಷ್ಟು ಫೀಸ್ ಇರುತ್ತೆ ಅನ್ನೋದ್ರ ಬಗ್ಗೆ. ನೆಕ್ಸ್ಟ್ ವಿಡಿಯೋಲಿ ನಾನು ಯಾವ್ಯಾವ ಬುಕ್ಸ್‌ಗಳನ್ನ ಓದ್ಬೇಕು, ಎಲ್ಲೆಲ್ಲಿ ರಿಸೋರ್ಸ್ ಸಿಗುತ್ತೆ, ಫ್ರೀ ರಿಸೋರ್ಸ್‌ಗೆ ಹೋಗ್ಬೇಕಾ ಇಲ್ಲ ಪೇಯ್ಡ್ ರಿಸೋರ್ಸ್‌ಗೆ ಓದ್ಬೇಕಾ, ಎಷ್ಟು ದಿನ ಓದ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಸೊ ಮಿಸ್ ಮಾಡ್ಕೊಂಬೇಡಿ, ಸಬ್ಸ್ಕ್ರೈಬ್ ಆಗಿರಿ. ಸೊ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಹೋಪ್ ನಿಮ್ಗೆ ಈ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಆದಷ್ಟು ಎಲ್ರಿಗೂ ಶೇರ್ ಮಾಡಿ. ಸೊ ಎಲ್ರಿಗೂ ಗೊತ್ತಾಗ್ಬಹುದು. ಇಲ್ಲ ಯಾರು ಇವಾಗ ಇನ್ನೂ ಡಿಗ್ರಿ ಸ್ಟಾರ್ಟಿಂಗ್ ಇಯರ್ಸ್ ಇರ್ತಾರಲ್ಲ ಅವ್ರಿಗೂ ಶೇರ್ ಮಾಡಿ. ಅವ್ರಿಗೂ ಟ್ರೈ ಮಾಡಕ್ಕೆ ಹೆಲ್ಪ್ ಆಗುತ್ತೆ. See you in the next video. Bye bye.